ಭಾಷೆನ ಬಳಸ್ತಾರೆ. ಹರಿಸಂಧಾನಕ್ಕೆ ಒಂದನ್ನು ಅವಗಣಿಸಿದ ಅಹಂಕಾರವೇನಾಯಿತು, ಕೃಷ್ಣಾಂಬರ ಕೇಶಾಕೃಷ್ಟಿಯ ಮಾಡಿಸಿದ ಮದಮದೇನಾಯಿತು, ಕೌಂತೆಯರ ಮಚ್ಚರದಳು ಕಾಂತಾರದಳು ತೀರನೆ ತಿರುಗಿದ ಸ್ವರ್ಗೀಗಳೇನಾಗುವುದೆಂದು ಆ ಗುರುವಂಶಾಧೀಶನ ಮೂದಲಿಸಲು ಅದನ್ನು ಭೀಮನ್ ಬಗ್ಗೆ ಮಾತಾಡೋ ಭಾಷೆನ ಬಳಸ್ತಾರೆ. ನನಗೆ ವಿಸ್ಮಯ ಅಂದ್ರೆ ಇದು. ನಾವೇ ದುಃಖ ಆದಾಗ ಒಂಥರ ಬಳಸ್ತೀವಿ, ಸಂತೋಷ ಆದಾಗ ಒಂಥರ ಬಳಸ್ತೀವಿ, ಮನೇಲಿ ಸಿಟ್ಟು ಮಾಡ್ಕೊಳಕ್ ಒಂಥರ ಬಳಸ್ತೀವಿ, ಬೆಂಕಿಗೆ ಒಂಥರ ಬಳಸ್ತೀವಿ, ನಮ್ಗೆ ಗೊತ್ತಿಲ್ಲದೆ ಬಳಸ್ತಿರ್ತೀವಿ. ಗಂಡ ಹೆಂಡತಿ ಜಗಳ ಆಡ್ತಿದ್ರಂತೆ, ಹೆಂಡತಿ ಗಂಡನ ಹೇಳ್ತಿದ್ರು, ಯಾವತ್ತಾದ್ರೂ ಆಫೀಸಿಂದ ಬರುವಾಗ ಒಂದ್ ಒಳ್ಳೆ ಮಾತಾಡ್ತಾರ, ಯಜಮಾನ ಬರ್ತಾರೆ ಅಂತ ಮನೇಲಿ ಏನೋ ತಿಂಡಿ ಗಿಂಡಿ ಮಾಡ್ಕೊಂಡು ಕಾಯ್ತಾ ಇರ್ತೀನಿ, ಯಾವತ್ತಾದ್ರೂ ಇದು ಇಂಡಿಯಾದಲ್ಲಿ ತಿಂಡಿ ಮಾಡ್ಕೊಂಡು ಕಾಯೋದು, ಆಮೇಲೆ ನೀವು ನಾವೇನಾಗಿಲ್ಲ ತಕರಾರು ಎತ್ತಬಾರ್ದು ಅಂತ ನಾನು ಈಗಲೇ ಹೇಳ್ತೇನೆ. ಇಲ್ಲ ಅಪೋಸಿಟ್ ಏನಲ್ಲ, ಆಪೋಸಿಟ್ ಏನಲ್ಲ. ಆಮೇಲೆ ಯಾರೋ ಅಮೆರಿಕಾದಿಂದ ಬಂದು ಹುಡುಗಿ ಮಾತಾಡ್ತಾ ಇದ್ಲು, ಇಲ್ಲಿಯವ್ರು ಯಾರೋ ಹೇಳ್ತಾ ಇದ್ರು, ನಾನು ಯಾರೋ ಹೇಳ್ತಿದ್ದ, ಈ ಅಮೆರಿಕಾದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಇಂಡಿಯಾದಲ್ಲಿ ಏನ್ ಮಾಡ್ತಾರೆ ಗಂಡಂದಿರು, ಅಕಸ್ಮಾತ್ ಹೆಂಡತಿ ಜೊತೆ ಬೇಜಾರಾಗೋಯ್ತು ಅಂತ ಇಟ್ಟು, ಅವ್ರು ಬೇಜಾರಾಗಿದೆ ಕೋಪ ಬಂದಿದೆ ಅಂತ ಹೇಗೆ ಹೇಳೋದು, ಊಟ ಮಾಡಲ್ಲ. ಅವತ್ತು ನನಗೆ ಹಸಿವಿಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ ಹೆಂಡತಿಗೆ, ಊಟ ಮಾಡಲ್ಲ. ಅಮೆರಿಕಾದವ್ರು ಹೇಳಿದ್ರು, ನಾವು ಅಷ್ಟೇ, ನಮಗೂ ಏನಾರ ಹೆಂಡತಿ ಮೇಲೆ ಬೇಜಾರಾಗ್ಬಿಟ್ರೆ ನಾವ್ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ತೀವಿ. ನೀವ್ 2 ದಿವಸ ಊಟ ಮಾಡಬೇಕು, ಇಲ್ಲ ನಾವು ಅಡುಗೆನೆ ಮಾಡಿ. ಅಮೆರಿಕ ದೇಶದ ಗಂಡಸರು ಅಡುಗೆನೆ ಮಾಡಲ್ಲ, ಇಂಡಿಯಾ ದೇಶದ ಗಂಡಸರು ಊಟನೇ ಮಾಡಲ್ಲ. ಅದಿರ್ಲಿ ಬಿಡಿ. ಈಗ ಗಂಡ ಆಫೀಸಿಗೆ ಬರ್ತಾನೆ, ಆಫೀಸಿನ ಮನೆಗೆ ಬರ್ತಾನೆ, ಹೆಂಡತಿ ಬಂದಾಗ ಒಂದು ಒಳ್ಳೆ ಮಾತಾಡ್ತೀರಾ? ಯಾವತ್ತಾರ ಒಂದು ದಿವಸ ಬಂದ ತಕ್ಷಣ ನಾನು ಏನ್ರಿ ಬಂದ್ರ ಆಫೀಸಲ್ಲೆಲ್ಲ ನೆಮ್ಮದಿ ಆಗಿತ್ತಾ ಅಂತ ಕೇಳ್ತೀನಿ, ಯಾವತ್ತಾರ ಒಂದು ದಿವಸ ನೆಮ್ಮದಿಯಾಗಿ ಮಾತಾಡ್ತೀರಾ? ಏನ್ ದರಿದ್ರ ನೀವು ಬೈತಾಳೆ. ಒಂದ್ ದಿವಸ ನಾನು ಮನೆಗೆ ಬಂದ ತಕ್ಷಣ ಹೆಂಡತಿನ ಸತ್ತಿದ್ಯಾ ಬದುಕಿದ್ಯಾ ಅಂತ ಒಂದ್ ಮಾತು ಕೇಳಿದ್ರ ನೀವು? ಗಂಡ ಪಾಪ ತಪ್ಪು ಮಾಡ್ತಾ ಇದ್ದೀನಿ ನಾನು, ಇನ್ಮೇಲೆ ಮನೆಗೆ ಬಂದ ತಕ್ಷಣ ಹೆಂಡತಿನ ಮಾತಾಡ್ಸ್ಬೇಕು ಅಂತ ಅನ್ಕೊಂಡ. ನಾಳೆ ಮನೆಗೆ ಬಂದ ತಕ್ಷಣ ಕೂಗ ವನಜ ಇದೆಯಾ ಮನೆಯಲ್ಲಿ, ಸಂತೋಷ ಆಗ್ಬೇಕು. ನನ್ನ ಗಂಡ ಇವತ್ತಿಂದನೇ ರಿಫಾರ್ಮೇಶನ್ ಆಗ್ತದೆ, ಚೇಂಜ್ ಆಗ್ತಿದ್ದಾನೆ. ಹೊರಗಡೆ ಬಂದು ಇದೀನಿ, ಏನ್ ಸಮಾಚಾರ ಅಂದ್ರು. ಸತ್ತಿದೆಯಾ ಬದುಕಿದೆಯಾ ಅಂತ ಕೇಳಿದೆ. ನೀನೇ ಹೇಳ್ದಲ್ಲ ಸುಮ್ಮನೆ ಸತ್ತಿದೆಯಾ ಬದುಕಿದೆಯಾ ಅಂತ ಕೇಳ್ಬಿಡು ಅಂತ ಕೇಳ್ತಾ ಇದೀನಿ. ಮುಂದಿನ ಬದುಕಿದೆಯಾ ತಾನೆ, ಮುಂದಿನ ಕೆಲಸನ ಮಾಡ್ಕೊತೀನಿ. ಮಾತು ವ್ಯಂಗ್ಯಕ್ಕೊಂಥರ ಬಳಕೆ ಆಗುತ್ತೆ, ಕೋಪಕ್ಕೊಂಥರ ಬಳಕೆ ಆಗುತ್ತೆ, ಪ್ರೀತಿಗೊಂಥರ ಬಳಕೆ ಆಗುತ್ತೆ. ನನಗೆ ಇದು ವಿಸ್ಮಯ, ಇದು ವಿಸ್ಮಯ. ನರಸಿಂಹಸ್ವಾಮಿ ಅವರ ಹಾಡು, ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು, ಅವಳಲ್ಲ ಅವಳ ಹೆಸರು. ಇವೆಲ್ಲ ಮದುವೆ ಆದ ಹೊಸದಲ್ಲಿ ಇರ್ತವೆ. ಸುಮ್ಮನೆ ಒಬ್ಬರೇ ಕೂತ್ಕೊಂಡು ಅವಳ ಹೆಸರು 20 ಸಲ ಹೇಳ್ತಾರೆ. ಗುಡಿಯ ಗೋಪುರದಲ್ಲಿ ಮೆರೆವ ದೀಪಗಳಲ್ಲಿ ಬೆಳಕಾಗಿ, ಅಷ್ಟೊತ್ತು ಎಚ್ಚರಿಕೆ ಮಾಡಿದವರು, ಬೆಳಕಾಗಿ ನಿನ್ನ ಹೆಸರು. ಜೋಯಿಸರ ಹೊಲದೊಳಗೆ ಕುಣಿವ ಕೆಂಗರುವಿನ ಕಣ್ಣಲ್ಲಿ ನಿನ್ನ ಹೆಸರು. ಎಳೆಯ ಕರುವಿನ ಕಣ್ಣನ್ನ, ಅದರ ಮುಗ್ಧತೆಯನ್ನ, ಅದರ ಪ್ರೀತಿಯನ್ನ ಯಾರಾದ್ರೂ ನೋಡಿದ್ರೆ ಮಾತ್ರ ಇದು ಗೊತ್ತಾಗುತ್ತೆ. ಭಾಷೆ ಹೆಂಗ್ ಬಳಸ್ತಾರೆ. ತಾಯ ಮೊಲೆಯಲ್ಲಿ ಕರು ತುಟಿಯಿಟ್ಟು ಚಿಮ್ಮಿಸಿದ ಹಾಲಲ್ಲಿ ನಿನ್ನ ಹೆಸರು. ಹೊಂದಾಳೆ ಹೂವಿನಲ್ಲಿ ಹೊರಟ ಪರಿಮಳದಲ್ಲಿ ಉಯ್ಯಾಲೆ ನಿನ್ನ ಹೆಸರು. ಹೂಬಣದ ಬಿಸಿಲಲ್ಲಿ ನರ್ತಿಸುವ ನವಿಲಿನ ದನಿಯಲ್ಲಿ ನಿನ್ನ ಹೆಸರು. ಮರೆತಾಗ ತುಟಿಗೆ ಬಾರದೆ ಮೋಡ ಮರೆಯಿರಲು ಬೆಳದಿಂಗಳು ನಿನ್ನ ಹೆಸರು. ನೆನೆದಾಗ ಕಣ್ಣ ಮುಂದಲ್ಲ ಹುಣ್ಣಿಮೆಯ ಹೂವಾಣ ನಿನ್ನ ಹೆಸರು. ಒಂದು ಹೆಸರಿನ ಬಗ್ಗೆ ಇಷ್ಟುದ್ದ ಬರಿಬೋದ, ಇಷ್ಟುದ್ದ ಬರಿಬೋದ? ನಾನು ಅದಕ್ಕೆ ನೆನ್ನೆ ಹೇಳ್ತಾ ಇದ್ದೆ, ಮನುಷ್ಯನಿಗೆ ಭಾವಕೋಶ ಸಮೃದ್ಧಿ ಇಲ್ಲದೆ ಹೋಗ್ಬಿಟ್ರೆ ಯಾರಿಗೆ ಪಾಠ ಹೇಳೋದು,
ಯಾರಿಗೆ ಕಾವ್ಯ ಹೇಳೋದು? ಕಾವ್ಯ ಕಲೆ ಎಲ್ಲೂ ಕೆಲಸಕ್ಕೆ ಬರೋದಿಲ್ಲ. ನಾವು ಎಲ್ಲದರಲ್ಲೂ ನಮ್ಗೆ ಏನ್ ಸಿಗುತ್ತೆ ಅಂತ ಯೋಚನೆ ಮಾಡಿದ್ರೆ ಇಷ್ಟೆಲ್ಲ ದೊಡ್ಡ ಕಲೆ ಇದೆಯಲ್ಲ, ಇದನ್ನೆಲ್ಲ ಹೆಂಗ್ ಹೇಳೋದು? ಈ ಕಾವ್ಯನೆಲ್ಲ ಯಾರು ಹೇಳೋದು? ಮಿಲ್ಟನ್ನ, ಶೇಕ್ಸ್ಪಿಯರ್ನ, ಕುವೆಂಪುನ, ಬೇಂದ್ರೆನ ಯಾರು ಹೇಳೋದು? ಮನುಷ್ಯರಿಗೆ ಒಂದು ಭಾವಸ್ಪಂದನ ಇದೆ. ನಾನು ಮಾತಾಡ್ತಿದ್ದೀನಿ, ನೀವು ಕೇಳ್ತಿದ್ದೀರಿ. ನಾನು ನಗಿಸ್ತಿದ್ದೀನಿ, ನೀವು ನಗ್ತಿದ್ದೀರಿ. ನಾನು ಇನ್ನೇನೋ ಭಾವನೆಗೆ ಶಿಫ್ಟ್ ಆದ್ರೆ ನೀವು ಗಂಭೀರವಾಗ್ತೀರಿ. ಇಂಥದ್ದೊಂದು ಭಾವಸ್ಪಂದನ ಇಲ್ಲದೆ ಇದ್ರೆ ಮಾತುಗಳ ಜೀವಂತವಾಗಿರ್ತಾವೆ, ಮಾತುಗಳ ಜೀವ ಇರ್ತವೆ. ಅದರಿಂದ ಮಾತು ಜೀವಂತವಾಗಿರ್ಬೇಕಾದ್ರೆ ಮನುಷ್ಯನ ಭಾವಕೋಶ ಸಮೃದ್ಧಿಯಾಗಿರ್ಬೇಕು. ಇಲ್ಲಿ ಬಿಡಿ, ನಾನು ಮತ್ತೆ ಇನ್ನೆಲ್ಲ ಮೇಷ್ಟ್ರ ಕೆಲ್ಸಕ್ಕೆ ಹೋಗ್ಬಿಟ್ಟೆ. ನನಗೆ ರಾಗಿ ಮುದ್ದೆ ಅಂದಲ್ಲ, ಅದನ್ನ ಯಾಕೆ ನೆನಪಿಸ್ಕೊಂಡೆ ಅಂದ್ರೆ, ಈ ನಮ್ಮ ಟಿವಿ ಪ್ರೋಗ್ರಾಮ್ ಬರ್ತದೆ. ಟಿವಿ ಪ್ರೋಗ್ರಾಮ್ ನಲ್ಲಿ ಅಡಿಗೆ ಅರಮನೆ ಅಂತ ಎಂತದೋ ಕಾರ್ಯಕ್ರಮ ಬರುತ್ತೆ. ಅವಳ್ಯಾರು ಅಡಿಗೆ ಮಾಡಿ ತೋರಿಸೋದು, ಬಾಕಿ ಅವರೆಲ್ಲ ನೋಡ್ಕೊಳ್ಳೋದು. ಅವಳು ಫಸ್ಟ್ ಟೈಮು ಪುಸ್ತಕ ನೋಡ್ಕೊಂಡು ಕಲ್ತ್ಕೊಂಡ್ ಬಂದಿರ್ತಾಳೆ. ನಮ್ಮ ಹೆಣ್ಮಕ್ಳು ಅಡಿಗೆ ಮಾಡೋದನ್ನ ತೋರಿಸ್ತಾ ನೋಡ್ಬೇಕು. ನಮ್ಗೆಷ್ಟು ನೋಡಿದ್ರೆ ಶಿವಕವರು ಅವರು ಅಡಿಗೆ ಮಾಡೋದನ್ನ ಕಲ್ತ್ಕೋಬೇಕಾದ್ರೆ, ತೋರಿಸ್ಬೇಕಾದ್ರೆ ಅಡಿಗೆ ಕಲ್ತ್ಕೊಂಡ್ ಬರ್ಬೇಕಾಗಿಲ್ಲ, ಒಡವೆ ಚೆನ್ನಾಗಿ ಹಾಕೊಂಡ್ಬರ್ಬೇಕು. ಅಯ್ಯೋ, ಒಂದ್ ಮೇಕಪ್ ಮಾಡ್ಕೊಂಡ್ ಬಂದಿರ್ತಾರೆ ನೋಡ್ಬೇಕು, ಬೆರಳಿಗೆಲ್ಲ ಎರಡೆರಡು ಉಂಗ್ರ ಹಾಕೊಂಡಿರ್ತಾರೆ. ಯಾಕೆಂದ್ರೆ ಮನೇಲಿ ಏನೇನಿದೆ ಅಂತ ಸ್ಟಾಕ್ ತೋರಿಸ್ಬೇಕಲ್ಲ ಒಂದ್ಸಲ. ಆಮೇಲೆ ಕೈಗೆ ಎಂತೆಂತವು ಕಡಗ ಹಾಕಿರ್ತಾರೆ, ಈ ಕೈಗೆ ಬಳೆ ಹಾಕಿರ್ತಾರೆ, ಈ ಕೈ ಕಡಗ ಹಾಕಿರ್ತಾರೆ. ಇವೆಲ್ಲ ಗೊತ್ತಾಗ್ಬೇಕು ಅವ್ರ ಮನೆಯಲ್ಲಿ ಹೆಂಗಿದೆ ಅಂತ. ಒಂದು ಒಳ್ಳೆ ಡಿಸ್ಪ್ಲೇ ಅದು. ನಾನು ಸುಮ್ಮನೆ ನೋಡ್ತಾ ಇದ್ದೆ. ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ಒಬ್ಳು ಈ ಕಾಲದ ಹೆಣ್ಮಗಳು ಅವಳು ಹೇಳ್ತಾ ಇದ್ದಾಳೆ. ಸಿಟಿ ಅವ್ರಿಗೆ, ಹಳ್ಳಿ ಹೆಣ್ಮಕ್ಳಿಗೆ ರಾಗಿ ಮುದ್ದೆ ಮಾಡೋದು ಬಹಳ ಸುಲಭ. ನೀರು ಕಾಯಿಸ್ಬಿಟ್ಟು ರಾಗಿ ಹಿಟ್ಟು ಇದ್ಬಿಟ್ರೆ ಅದೇ ನಿಧಾನ ಕಾಯ್ತದೆ. ಅದು ಹಂಗೆ ತಿರ್ಗಿಸ್ಬಿಟ್ಟು ಮುದ್ದೆ ಕಟ್ಬಿಟ್ರೆ ಅಷ್ಟೇ. ತಾಯಿ ಮಗಳಿಗೆ ಹೇಳ್ಕೊಟ್ಟಿದ್ದು ಹಳ್ಳಿಲ್ಲ ಅಷ್ಟೇ. ಅದು ಹಂಗೆ ತಿರ್ಗಿಸ್ಬಿಟ್ಟು ಮುದ್ದೆ ಕಟ್ಬಿಟ್ರೆ ಅದು ರಾಗಿ ಮುದ್ದೆ ಆಯ್ತದೆ. ಅದು ನೀನೇನು ಕಲ್ತ್ಕತಿ ಅಂತಾರೆ. ಸಿಟಿಲಿ ಹಂಗಲ್ಲ, ಎಳಿತಾ ಇಲ್ಲ. ಅವಳು ಹೇಳ್ತಾ ಇದ್ದ, ಅವಳಿಗೆ ಕನ್ನಡ ಇಂಗ್ಲಿಷು ಎರಡೂ ಸೇರ್ಸ್ಕೊಂಡು ಮಾತಾಡ್ತಾರೆ ನಮ್ಮ ಹೆಣ್ಮಕ್ಳು. ನಾನು ಇವತ್ತು ನಿಮ್ಗೆ ರಾಗಿ ಬಾಲ್ ಮಾಡೋದನ್ನು ಆಕ್ಚುಲಿ ಇದನ್ನ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಅಂತ. ಅವಳ ಕಷ್ಟ ಇದೆ, ತುಂಬಾನೇ ಕಷ್ಟ. ಅದೇನಂದ್ರೆ, ಮೊದಲು ಒಂದು ರೌಂಡ್ ಬಾಟಮ್ ವೆಸೆಲ್ನ ತಗೊಳ್ಳಿ. ನಮ್ಮಲ್ಲಿ ಮಡಕೆ ಇಡ್ತಾರಲ್ಲ ರಾಗಿ ಮುದ್ದೆ ಮಡಕೆ, ಇವಳು ಅದು ರೌಂಡ್ ಬಾಟಮೇ ಇರ್ಬೇಕು. ಒಂದು ರೌಂಡ್ ಬಾಟಮ್ ವೆಸೆಲ್ನ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ವಾಟರ್ನ ಹಾಕಿ. ಅವಳ ಎದುರುಗಡೆ ಒಬ್ಳು ಆಂಕರ್ ಇರ್ತಾಳೆ. ಅವಳು ಯಾವ ವಾಟರ್ ಹಾಕಿದ್ರು ಆಗುತ್ತಾ ಅಥವಾ ಮಿನರಲ್ ವಾಟರ್ ಹಾಕ್ಬೇಕಾ? ಅವಳು ಜಾಣೆ, ಮಿನರಲ್ ವಾಟರ್ ಹಾಕ್ಬೇಕಾ? ಅವಳಾಗ, ಇಫ್ ಯು ಲೈಕ್ ಟು ಆಡ್ ಸಮ್ ಮಿನರಲ್ಸ್, ಬೆಟರ್ ಯು ಯೂಸ್ ಮಿನರಲ್ ವಾಟರ್. ರಾಗಿ ಮುದ್ದೆಲೆ ಮಿನರಲ್ಸ್ ಬೇಕಾದಷ್ಟಲ್ಲ, ಅದಕ್ಕೆ ಮಿನರಲ್ ವಾಟರ್ ಬೇರೆ ಆಗ್ತದೆ. ಬೆಟರ್ ಯು ಆಡ್ ಮಿನರಲ್ ವಾಟರ್. So I think 2 bottles of mineral water, around 2 liters of mineral water. ನಮ್ಮ ಹಳ್ಳಿಯವ್ರಿಗೆ ಲೀಟರ್ ಗೊತ್ತಿಲ್ಲ, ಪಟ್ರ ಗೊತ್ತಿಲ್ಲ, ಒಂದು ಅಳತೆ ಬೇಗ ಇರ್ತಾರೆ, ಕಣ್ಣು ಅಳತೆ ಇರ್ತಾರೆ. ಕಣ್ಣು ಅಳತೆ ಹಾಕು, ಆಮೇಲೆ ಕಣ್ಣು ಅಳತೆನಲ್ಲಿ ರಾಗಿ ಹಿಟ್ಟು ಹಾಕೋದು ಸಾಕಿರ್ತಾರೆ. ಇವ್ರಿಗೆ ಲೀಟ್ರಲ್ಲಿ ಹೇಳ್ಕೊಡ್ಬೇಕಂದ್ರೆ ಯೂನಿಟ್ಸ್ ಅಲ್ಲಿ ಹೇಳ್ಬೇಕು. 2 liters of mineral water. ಅದನ್ನ ಸ್ಟವ್ ಮೇಲೆ ಇಡಿ, ವೆಸಲ್ನ ಸ್ಟವ್ ಮೇಲೆ ಇಡಿ. ಈಗ ಸ್ಟವ್ ಅನ್ನ ಈ ತರ ಹಚ್ಚಬೇಕು. ಅವ್ರ ಮನೇಲಿ ಇರೋದು ಬೇರೆ ತರ ಸ್ಟವ್ ಹಾಕೋ. ಸ್ಟವ್ ಹಚ್ಚೋದು ಬೇರೆ ತೋರಿಸ್ತಾರೆ. ಆವಾಗ ಫೋಕಸ್ ಮಾಡ್ತಾರೆ ಅಲ್ಲಿಗೆ, ಕ್ಲೋಸ್ ಅಪ್ ಒಂದು ಇವಳು ಸ್ಟವ್ ಹಚ್ಚೋದು. ಆವಾಗ ಇವಳು ಉಂಗ್ರ ಇದು ಎಲ್ಲ ತೋರಿಸ್ತಾರೆ. ಆಗ ಅವಳು ಸ್ಟವ್ನ ಹಚ್ತಾಳೆ. ಸ್ಟವ್ ಹಚ್ಚಿದ್ಮೇಲೆ ನೀರನ್ನ ಬಾಯಿಲ್ ಮಾಡಬೇಕು. ಫಸ್ಟ್ ಬಾಯಿಲ್ ಮಾಡಬೇಕು. ಇಟ್ ಶುಡ್ ಬಾಯಿಲ್ 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 ಇನ್ ಬಾಯಿಲ್. ಅಂದ್ರೆ ಜಾಸ್ತಿ ಬಾಯಿಲ್ ಮಾಡಿ ಅಂತ ಹೇಳೋದು. ಬಾಯಿಲ್ 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 ಇನ್ ಬಾಯಿಲ್. ಆಮೇಲೆ ವಾಟ್ ಯು ಡೂ, ನೀವು ರಾಗಿ ಫ್ಲೋರ್ ಸಿಗುತ್ತೆ. ನೀವು ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಿಗೆ ಹೋದ್ರೆ ರಾಗಿ ಫ್ಲೋರ್ಸ್, ಮನೇಲಿ ಬೀಸಕ್ ಗೊತ್ತಿಲ್ಲ ಇವ್ರಿಗೆ, ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳಿಗೆ ಹೋದ್ರೆ ರಾಗಿ ಫ್ಲೋರ್ ಸಿಗುತ್ತೆ. ಅಲ್ಲಿ ಅರೌಂಡ್ 1 kg ಆಫ್ ರಾಗಿ ಫ್ಲೋರ್ನ ತಗೊಂಡು ಬನ್ನಿ. ರಾಗಿ ಪೌಡರ್, ಅದು ಪೌಡರ್ ಅಂತೆ. ನಮ್ಮ ಕಡೆ ರಾಗಿ ಹಸಿ ತಿಂತಿದ್ರನ್ನ ಇಳು ಪೌಡರ್ ಅಂತಾರೆ. ರಾಗಿ ಪೌಡರ್ ತಗೊಂಡು ಬನ್ನಿ. ರಾಗಿ ಪೌಡರ್ನ ತಗೊಂಡು ಆ ರಾಗಿ ಪೌಡರ್ನ ನಿಧಾನವಾಗಿ ಈ ಬಾಯ್ಲ್ ವಾಟರ್ ಇರುತ್ತಲ್ಲ ಅದ್ರೊಳಗೆ ನಿಧಾನವಾಗಿ ಹಾಕಬೇಕು. ನೀವು ಹಾಕುವಾಗ ಒಂದು ಸ್ಟಿಕ್ ನ ತಗೊಳ್ಳಿ. ಬೆಟರ್ ಇಟ್ ಇಸ್ ಅ ರೌಂಡ್ ಸ್ಟಿಕ್. ಅದು ಸ್ಟಿಕ್ ಒಂದು
to 1.5 foot ಇದ್ರೆ ಸಾಕು. ಆ ಥರದೊಂದು ಸ್ಟಿಕ್ನ ತಗೊಂಡು ನೀವು ಅದನ್ನ ಸುರಿತಾ ಇರ್ತೀರಲ್ಲ, ಸುರಿಯುವಾಗ ಅದನ್ನ ಸ್ಟರ್ ಮಾಡ್ತಾ ಇರ್ಬೇಕು. ಇದು ಬೆರಳು ಉಂಗುರ ಎಲ್ಲ ಸೊ ಇಲ್ಲಿಂದ ಸುರಿತಾ ಇರ್ತೀರಾ, ಮತ್ತೆ ಎಡಗೈ ನಡುವೆ ಇಲ್ಲ, ಮತ್ತೆ ಇಲ್ಲಿ ಸ್ಟರ್ ಮಾಡ್ತಾ ಇರ್ತೀರಾ. ಸೊ ಯು ಶುಡ್ ಗೋ ಆನ್ ಸ್ಟರಿಂಗ್ 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 ಸ್ಟರ್ ಮಾಡ್ತಾ ಇರ್ಬೇಕು. ಅವಾಗ ಇವಳು ಜಾಣೆ ಇರ್ತಾಳಲ್ಲ ಎದುರುಗಡೆ ಆಂಕರ್, ಅವಳು ಕೇಳ್ತಾಳೆ, ಅದಕ್ಕೆ ನೀವು ದ್ರಾಕ್ಷಿ ಗೋಡಂಬಿ ಏನಾದ್ರು ಇವಳು ಹೇಳ್ತಾಳೆ ನಾಟ್ ಅಟ್ ಆಲ್ ನೆಸೆಸರಿ, ದ್ರಾಕ್ಷಿ ಗೋಡಂಬಿ ಏನು ಬೇಕಾಗಿಲ್ಲ, ನೀವು ಸರಿಯಾಗಿ ಅದನ್ನ ಸ್ಟರ್ ಮಾಡದೇ ಇದ್ರೆ ಒಳಗಡೆನೆ ದ್ರಾಕ್ಷಿ ಗೋಡಂಬಿ. ಆಮೇಲೆ ಅದನ್ನೆಲ್ಲ ಸ್ಟರ್ ಮಾಡಿ, ಆಮೇಲೆ ಒಂದ್ ಕಪ್ ಅಷ್ಟು ಅದು ಪೇಸ್ಟ್ ತರ ಆಗಿರುತ್ತೆ. ಅಯ್ಯಪ್ಪ, ಅದು ಪೇಸ್ಟ್ ತರ ಆಗಿರುತ್ತೆ. ಸೊ ಅದು ಪೇಸ್ಟ್ ತುಂಬಾ ಹಾರ್ಡ್ ಆಗ್ಬಿಟ್ರೆ ಹಾಟ್ ವಾಟರ್ನ ಆಡ್ ಮಾಡಿ, ತುಂಬಾ ಲೂಸ್ ಆದ್ರೆ ಇನ್ ಸ್ವಲ್ಪ ಪೌಡರ್ನ ಆಡ್ ಮಾಡಿ. ಬಟ್ ಆವಾಗ ನೀವು ಅದನ್ನೆಲ್ಲ ತಿರ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ, ಮೊದಲೇ ಆಡ್ ಮಾಡೋದು ಒಳ್ಳೇದು. ಸೊ ಅದನ್ನ ಆಮೇಲೆ ತಗೊಂಡು ನೀವು ಒಂದ್ ಕಪ್ ಅಷ್ಟು ಒಳಗಡೆ ತಗೊಂಡು ಅಲ್ಲಿ ಒಂದು ಸಣ್ಣ ಪ್ಲೇಟ್, ರೌಂಡ್ ಬಾಟಲ್ ಪ್ಲೇಟ್ ತಗೊಂಡು ಯು ಶುಡ್ ಗೋ ಆನ್ ರೋಲಿಂಗ್. ಯು ಶುಡ್ ರೋಲ್ ಅದು ರೌಂಡ್ ಆಗೋ ತನಕ ರೋಲ್ ಮಾಡ್ಬೇಕು. ಅವಳು ರೋಲ್ ಮಾಡೋದಕ್ಕೆ ಟ್ರೈನ್ ಮಾಡ್ಕೋಬೇಕಾ ಅಂತ ಅವಳು ಆಯ್ತು. ಇಲ್ಲ, ನೀವು ಮಾಡ್ತಾ ಇದ್ರೆ ಬರುತ್ತೆ, ಮೊದಲೆಲ್ಲ ಅದು ಬೇರೆ ಬೇರೆ ಶೇಪ್ ಆಗುತ್ತೆ, ಆಮೇಲೆ ಅದೇ ರೌಂಡ್ ಆಗುತ್ತೆ. ಅವಳು ಬೇರೆ ಶೇಪ್ ಆಗಿದ್ರು ತಿನ್ಬಹುದು ಅದನ್ನ. ಓಕೆ, ಯಾವುದೇ ಶೇಪ್ ಇದ್ರು ಇಟ್ ಟೇಸ್ಟ್ ಸೇಮ್. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನೀವು ನಾನ್ ವೆಜಿಟೇರಿಯನ್ಸ್ ಆದ್ರೆ ನಾನ್ ವೆಜಿಟೇರಿಯನ್ ಕರಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬೇರೆದೇನಾದ್ರೂ ಒಂದಿಷ್ಟು ಕರಿ ತಗೊಳ್ಳಿ. ಅದಕ್ಕೆ ಅವಳು ಕೇಳೋದು, ಇದು ಉಪ್ಪು ಸಾರು ಅಂತಾರಲ್ಲ ಅದನ್ನ ಹಾಕೋಬೋದಾ ಇದಕ್ಕೆ ಅಂತ. ಅದು ಕೆಲವು ಕಡೆ ಎಲ್ಲ ಬೇರೆ ಬೇರೆ ತರ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಹಾಸನ್ ಡಿಸ್ಟ್ರಿಕ್ಟ್ ಅಲ್ಲಿ ಉಪ್ಪು ಸಾರು ಇರುತ್ತಲ್ಲ, ಅದಕ್ಕೆ ಸಾರು ಮತ್ತು ಖಾರ ಎರಡು ಆಡ್ ಮಾಡಿ ಜೊತೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಬಟ್ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಸ್ವಲ್ಪ ಬೇರೆ ತರ ಇರುತ್ತೆ, ಸಾರು ಖಾರ ಎಲ್ಲ ಬೇರೆ ಬೇರೆ ಇರುತ್ತೆ. 5 ಸ್ಟಾರ್ ಹೋಟೆಲ್ ಕಾಫಿ ಕೊಡುತ್ತಾರ ಅದು. ಆಮೇಲೆ ಅದನ್ನ ಮಿಕ್ಸ್ ಮಾಡ್ಕೊಂಡು, ಆಮೇಲೆ ಇದನ್ನ ರೋಲ್ ಮಾಡ್ಕೊಂಡು ನೀವು ಬಾಯಲ್ಲಿ ಇಟ್ಟುಕೊಂಡು, ಯು ಡೋಂಟ್ ಹ್ಯಾವ್ ಟು ಚೂ ಅಪ್ಪ, ಯು ಶುಡ್ ಜಸ್ಟ್ ಪುಟ್ ಇಟ್ ಅಂಡ್ ಜಸ್ಟ್ ಸ್ವ್ಯಾಲೋ ಇಟ್. ಅವಳ ಆ ಜಾಣ ಕೇಳ್ತಾರೆ, ಮತ್ತೆ ಸ್ವ್ಯಾಲೋ ಮಾಡ್ಬಿಟ್ರೆ ಟೇಸ್ಟ್ ಯಾಕೆ ಗೊತ್ತಾಗುತ್ತೆ? ಇದು 1 ಗಂಟೆ ಕಾರ್ಯಕ್ರಮ. ಈಗ ರಾಗಿ ಮುದ್ದೆ ಮಾಡುವ ಕಾರ್ಯಕ್ರಮ ನೋಡಿದ್ರಿ. ಇದರ ಮುಂದಿನ ಭಾಗ ಇನ್ನೂ ಏನಿದ್ರು ಮುಂದಿನ ಭಾಗ ನಾಳೆ ಪ್ರಸಾರ ಆಗುತ್ತೆ. ಕಾಯ್ತಾ ಇರಿ ಗೃಹಿಣಿಯರೇ ಅಂತಾರೆ. ಈ ಗೃಹಿಣಿಯರೆಲ್ಲ ಮತ್ತೆ ನಾಳೆ ಅಷ್ಟೊತ್ತಿಗೆ ಟಿವಿ ಹಾಕ್ತಾರೆ, ಅಷ್ಟೊತ್ತು ಊಟ ಮಾಡೋದು ತೋರಿಸ್ತಾರೆ. ಅವಾಗಲೂ ಅಷ್ಟೇ ಸಾಗಲಿ ಇಟ್ಕೊಂಡು ರೋಲ್ ರೋಲ್ ರೋಲ್